ಅಂತ ಹೇಳಿದ್ದೇನು ಪಾಕಿಸ್ತಾನ? ಎಲ್ಲಿದ್ದೀರಿ ಪಾಕಿಸ್ತಾನದ ಸೇನಾಧಿಕಾರಿಗಳೇ? ಇಡೀ ರಾತ್ರಿ ಮಲಗೇ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ. ದಾಳಿಯ ಇಂಚಿಂಚು ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ. ಪ್ರತಿ ಕ್ಷಣವೂ ಏನಾಗ್ತಾ ಇದೆ ಅಂತ ವರದಿಯನ್ನ ಕೂಡ ಪಡೆದುಕೊಳ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. ಸೇನಾಪಡೆಯನ್ನ ಹುರಿದುಂಬಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ರು. ಅಮಿತ್ ಶಾ, ಅಜಿತ್ ದೋವಲ್ ಜೊತೆ ಕ್ಷಣ ಕ್ಷಣಕ್ಕೂ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ರು. ಇಡೀ ರಾತ್ರಿ ಮಲಗೋದೇ ಇಲ್ಲ ಅನ್ನುವಂತಹ ಶಪಥವನ್ನ ಕೂಡ ಮಾಡಿದ್ರು ಪ್ರಧಾನಿ ಮೋದಿ ಅಂತ ಕಾಣಿಸುತ್ತೆ. ಏನಾಗ್ತಾ ಇದೆ ಬಾರ್ಡರ್ ನಲ್ಲಿ, ಸೇನೆ ಯಾವ ರೀತಿಯಾದಂತಹ ನಿರ್ಧಾರವನ್ನ ಕೈಗೊಳ್ತಾ ಇದೆ, ಯಾವ ರೀತಿಯಾದಂತಹ ದಾಳಿ ಆಗ್ತಾ ಇದೆ, ಪ್ರತಿ ಕ್ಷಣದ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು. 26 ಹೆಣ್ಣು ಮಕ್ಕಳ ಸಿಂಧೂರವನ್ನ ಕಿತ್ಕೊಂಡ್ರಲ್ಲ ಪಾಕಿಸ್ತಾನದ ಉಗ್ರರು, ಪೋಷಿತ ಉಗ್ರರು ಏನಿದ್ದಾರೆ ಅವರನ್ನ ಸದೆಬಡಿಬೇಕು, ಅವರನ್ನ ಸಂಹಾರ ಮಾಡಬೇಕು ಅಂತ ಹೇಳಿ ಕಳೆದ ಏಪ್ರಿಲ್ 22ನೇ ತಾರೀಕಿನಿಂದ ಇಲ್ಲಿಯವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಶಪಥ ಮಾಡಿದ್ರು, ಪ್ರತಿಜ್ಞೆ ಕೂಡ ಮಾಡಿದ್ರು. ಅದು ಮಧ್ಯರಾತ್ರಿ 1:44ಕ್ಕೆ ಯಶಸ್ವಿಯಾಗಿದೆ. ಪಾಕಿಸ್ತಾನ ಪತರ್ಗುಟ್ಟು ಹೋಗಿದೆ. ನಾವು ದಾಳಿ ಮಾಡ್ತೀವಿ, ನಮ್ಮ ಹತ್ರನೂ ಕೂಡ ಅಣುಬಾಂಬ್ ಇದೆ, ನಾವು ಕೂಡ ಅದನ್ನ ಪ್ರಯೋಗ ಮಾಡ್ತೀವಿ. ಮಧ್ಯರಾತ್ರಿ ಪತ್ರಿಕಾಗೋಷ್ಠಿ ವಿಶ್ವಸಂಸ್ಥೆಯ ಬಳಿ ಅಂಗಲಾಚಿ ಬೇಡ್ಕೊಂಡಿತ್ತು, ಅಲ್ಲೂ ಕೂಡ ಮುಖಭಂಗ ಆಯಿತು. ಈಗ ಪಾಕಿಸ್ತಾನ ಪತರ್ಗುಟ್ಟಿದೆ. ನಮ್ಮ ಇಡೀ ಭಾರತೀಯರು ಅಂದ್ರೆ 140 ಕೋಟಿ ಜನರು ಇವತ್ತು ಖುಷಿ ಪಡುವಂತಹ ವಿಚಾರ. ಯಾವ ರೀತಿಯಾದಂತಹ ಸೂರ್ಯೋದಯವನ್ನ ನಾವು ಕಾಣ್ತಾ ಇದ್ದೀವಿ ಅನ್ನೋದು ಜಸ್ಟ್ ಅನ್ ಎಕ್ಸಾಂಪಲ್. ಅಲ್ಲಿನ ಉಗ್ರರು ಈಗಾಗಲೇ 80 ಜನ ಉಗ್ರರ ಸಂಹಾರ ಆಗಿದೆ. ಸೂರ್ಯೋದಯವನ್ನ ನೋಡೋದಕ್ಕೂ ಮುನ್ನವೇ ಫಿನಿಶ್. ಪಾಕಿಸ್ತಾನದ 9 ಸ್ಥಳಗಳನ್ನ ಗುರಿಯಾಗಿಸಿ ಏರ್ ಸ್ಟ್ರೈಕ್ ಅನ್ನ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ರಾತ್ರಿ ಕೂಡ ಎಚ್ಚರದಿಂದ ಇದ್ರು. ಯಾವ ರೀತಿಯಾದಂತಹ ದಾಳಿ ಆಗ್ತಾ ಇದೆ, ಭೂಸೇನೆ, ವಾಯುಪಡೆ, ನೌಕಾಪಡೆಯ ಬಳಿ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ ಏನಾಗ್ತಾ ಇದೆ ಅಂತ ಹೇಳಿ. ಇದಕ್ಕೆ ಪಾಕಿಸ್ತಾನ ಯಾವ ರೀತಿಯಾದಂತಹ ರಿಯಾಕ್ಟ್ ಮಾಡ್ತಾ ಇದೆ, ಆ ಕಡೆಯಿಂದ ಏನಾದ್ರೂ ಪ್ರತಿ ದಾಳಿಗಳಾಗ್ತಾ ಇದೆಯಾ? ಪ್ರತಿ ದಾಳಿ ಆದ್ರೂ ಕೂಡ JF-7 ಏನು ಚೀನಾ ಕೊಟ್ಟಿತ್ತೋ ಅದನ್ನ ಕೂಡ ನಮ್ಮ ಭಾರತೀಯ ಸೇನೆ